ಹಾಯ್ ಸ್ನೇಹಿತರೆ, ಲೆಟ್ಸ್ ನೋ 0.1%ಗೆ ನಿಮಗೆಲ್ಲ ಸ್ವಾಗತ. ಬ್ಯಾಂಕುಗಳು ಜನರಿಗೆ ನಿಮ್ಮ ಹಣ ತಂದು ಬ್ಯಾಂಕಲ್ಲಿಡಿ, ಅದಕ್ಕೆ ಭದ್ರತೆಯ ಜೊತೆಗೆ ಬಡ್ಡಿನೂ ಕೊಡ್ತೀವಿ ಅಂತೇಳಿ ಜನರನ್ನು ದಡ್ಡರನ್ನಾಗಿ ಮಾಡ್ತಿದ್ಯಾ, ಅವರನ್ನು ಬಡವರಾಗಿ ಉಳಿಯೋ ಥರ ಮಾಡ್ತಿದ್ಯಾ? ಈ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನಿಮ್ಮ 1 ಲಕ್ಷ ಹಣವನ್ನು 1 ವರ್ಷದವರೆಗೂ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇಟ್ಟರೆ ಬ್ಯಾಂಕ್ ಅವರು ನಿಮಗೆ 2.7% ಬಡ್ಡಿಯನ್ನು 1 ವರ್ಷಕ್ಕೆ ಕೊಡ್ತಾರೆ. ಅಂದರೆ 2700 ರು ಬಡ್ಡಿ. ಅದೇ ಹಣವನ್ನು FD ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಅದನ್ನು 1 ವರ್ಷದವರೆಗೂ ಅಲ್ಲೇ ಬಿಟ್ಟರೆ ಸರಾಸರಿ 6.5% ಅಂದರೆ 6500ಗಳನ್ನು ಬ್ಯಾಂಕ್ ನಿಮಗೆ ಬಡ್ಡಿ ರೂಪದಲ್ಲಿ ಕೊಡುತ್ತೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ, ಬ್ಯಾಂಕ್ ನಿಮಗೆ ತಿಳಿದೇ ಇರೋ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲೇ 8 ರಿಂದ 10 ಸಾವಿರ ಹಣವನ್ನು ತಿಂದಾಕುತ್ತೆ. ಅದು ನಿಮಗೆ ಗೊತ್ತಾ? ಇದೇ ಕಾರಣದಿಂದ ಮಿಡಲ್ ಕ್ಲಾಸ್ ಜನ ಇಂಥ ಎಷ್ಟು ವರ್ಷಗಳು ಕಳೆದ್ರೂ 6 ಕೇರಲಿಲ್ಲ 3 ಕಿಡಿಲಿಲ್ಲ ಅನ್ನೋ ಗಾದೆ ಮಾತಿನಂತೆ ತಾನು ಇದ್ದ ಜಾಗದಲ್ಲೇ ಸ್ಥಿರವಾಗಿ ಉಳಿದು ಬಿಡ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ದೇಶದ ಆರ್ಥಿಕತೆಯೇ ಡಿಪೆಂಡ್ ಆಗಿರೋ ಅತಿ ದೊಡ್ಡ ವಿಷಯವನ್ನ ಅತಿ ಚಿಕ್ಕದಾಗಿ ಅರ್ಥ ಮಾಡ್ಕೋಬೇಕು. ಆ ವಿಷಯವೇ ಇನ್ಫ್ಲೇಷನ್, ಹಣದುಬ್ಬರ. ಇನ್ಫ್ಲೇಷನ್ ಅಂದರೆ ಏನು? ಒಂದು ದೇಶದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ನಿರಂತರವಾಗಿ ಹೆಚ್ಚಾಗೋದು, ಜೊತೆಗೆ ಹಣಕ್ಕಿರೋ ವ್ಯಾಲ್ಯೂ ಕಡಿಮೆ ಆಗ್ತಾ ಬರೋದು. ನಮ್ಮ ಅಪ್ಪಾಜಿ ಹಾಗಾಗಿ ಹೇಳ್ತಿರ್ತಾರೆ, ನೀವಿನ್ನೂ ಆಡೋ ಐಕ್ಳು 15-20 ವರ್ಷದ ಹಿಂದೆ 100 ರೂಪಾಯಿ ಕಾಸು ತಗೊಂಡು ಸಂತೆಗೆ ಹೋದರೆ ಚೀಲು ತುಂಬ ಮನೆಗೆ ಬೇಕಿರೋ ವಸ್ತು ತರ್ತಿದ್ದೋ, ಆದರೆ ಈಗ ಆ 100 ರೂಪಾಯಿಗೆ ಕೈ ತುಂಬ ಕೂಡ ವಸ್ತು ಬರಲ್ಲ ಅಂತ. ಇದನ್ನೇ ಇನ್ಫ್ಲೇಷನ್ ಅಂತ ಕರೆಯೋದು. ಉದಾಹರಣೆಗೆ, ಲೋಕೇಶ್ ಅನ್ನೋ ಒಬ್ಬ ವ್ಯಕ್ತಿ ಕೋಳಿ ಸಾಗಾಣಿಕೆ ಮಾಡ್ತಾ ಅದೇ ಜಾಗದಲ್ಲಿ ಚಿಕನ್ ಅಂಗಡಿ ತೆರೀತಾನೆ. ಆಗ 1 kg ಕೋಳಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ದಿನಗಳು ಕಳೆದಂತೆ ಆ ಅಂಗಡಿಗೆ ಬರೋ ಜನ ಹೆಚ್ಚಾಗಿ ಆ ದಿನ ಮಾರಾಟಕ್ಕೆ ಅಂತಿರೋ ಕೋಳಿಗಳು ಮಧ್ಯಾಹ್ನಕ್ಕೆ ಖಾಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲಿ ಕ್ರಿಯೇಟ್ ಆಗಿರೋ ಡಿಮ್ಯಾಂಡ್ನ ತಲೆಯಲ್ಲಿಟ್ಕೊಂಡು ಕೋಳಿ ಬೆಲೆಯನ್ನು KGಗೆ 120ಕ್ಕೆ ಹೆಚ್ಚಿಸ್ತಾನೆ. ಆ ಹೆಚ್ಚಾದ ಹಣವನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ. ಸುಮಾರು 10 ವರ್ಷದ ಹಿಂದೆ 20 ರೂಪಾಯಿ ರೀಚಾರ್ಜ್ ಮಾಡಿಸಿ ಇಡೀ ತಿಂಗಳು ಯೂಸ್ ಮಾಡ್ತಿದ್ವಿ. ಇನ್ನೂ ಕೆಲವರು ಯಾರಾದರೂ ಕಾಲ್ ಮಾಡಿದ್ರೆ ಮಾತ್ರ ಫೋನ್ ನೋಡೋರು, ಅವರು ರೀಚಾರ್ಜೇ ಮಾಡಿಸ್ತಿರ್ಲಿಲ್ಲ. ಆದರೆ ಈಗ ನೀನು ಕಾಲ್ ಮಾಡು ಬಿಡು, ಇಂಟರ್ನೆಟ್ ಯೂಸ್ ಮಾಡು ಬಿಡು, ಮಿನಿಮಮ್ ತಿಂಗಳಿಗೆ 200 ರೂಪಾಯಿ ರೀಚಾರ್ಜ್ ಮಾಡಿಸ್ಬಿಡ್ಬೇಕು. ಇಲ್ಲ ಅಂದರೆ ಇನ್ಕಮಿಂಗ್ ಫೆಸಿಲಿಟೀಸ್ ನಾಟ್ ಅವೈಲಬಲ್ ಆನ್ ದಿಸ್ ನಂಬರ್ ಅಂತ ಒದ್ರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 2015ರಿಂದ 2025ಕ್ಕೆ 20 ರಿಂದ 200 ರೂವರೆಗೆ ರೀಚಾರ್ಜ್ ಪ್ರೈಸ್ ಹೆಚ್ಚಾಯಿತು. ಅಂದರೆ ಸರಾಸರಿ ಪ್ರತಿ ವರ್ಷ 20 ರೂಪಾಯಿ ಇನ್ಫ್ಲೇಷನ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಇದೆಲ್ಲ ಸರಿ, ಆದರೆ ಈ ಇನ್ಫ್ಲೇಷನ್ಗೂ ನಾವು ಬ್ಯಾಂಕಲ್ಲಿಟ್ಟಿರೋ ದುಡ್ಡಿಗೂ ಏನು ಸಂಬಂಧ? ಇದರಿಂದ ನಮ್ಮ ದುಡ್ಡು ಹೆಂಗೆ ಮೋಸ ಆಗುತ್ತೆ ಅಂತ ಯೋಚಿಸ್ತಿದ್ದೀರಾ? ಆಗಲೇ ಹೇಳಿದಂತೆ, ನೀವು ಬ್ಯಾಂಕಲ್ಲಿಟ್ಟಿರೋ 1 ಲಕ್ಷ ಹಣ 1 ವರ್ಷದ ನಂತರ ಸರಾಸರಿ 10,000 ಕಡಿಮೆಯಾಗಿ 90,000 ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. 2024ರ ಆರಂಭದಲ್ಲಿ 1 kg ಅಕ್ಕಿ 60 ರೂಪಾಯಿ, ಅಂದರೆ 100 kg ಅಕ್ಕಿ ಮೂಟೆಗೆ 6,000 ಇತ್ತು. ಆದರೆ ಅದೇ 100 kg ಅಕ್ಕಿ ಮೂಟೆ ಈಗ ಅಂದರೆ 2025ಕ್ಕೆ 6,500 ಆಗಿದೆ. ಸೊ ಸರಾಸರಿ 8% ಅಕ್ಕಿಯ ಬೆಲೆಯಲ್ಲಿ ಏರಿಕೆಯಾಗಿದೆ. ಈಗ ನಾವು ಬ್ಯಾಂಕಲ್ಲಿಟ್ಟಿರೋ 1 ಲಕ್ಷ ಹಣವನ್ನು ಅಕ್ಕಿ ಮಾರ್ಕೆಟ್ಗೆ ತಗೊಂಡು ಹೋಗಿ 2024ರಲ್ಲಿ ಮೂಟೆಗೆ 6,000ದಂತೆ 16.5 ಮೂಟೆ ಅಕ್ಕಿ ತರ್ಬೋದಿತ್ತು. ಆದರೆ ಈಗ ಅದೇ ದುಡ್ಡಿಗೆ 15 ಮೂಟೆ ಅಕ್ಕಿ ಅಷ್ಟೇ ತರ್ಬೋದು. ಸೊ ಬ್ಯಾಂಕ್ ಏನು ಮಾಡ್ತು? 1.5 ಮೂಟೆ ಅಕ್ಕಿ ಕಾಸನ್ನು ತಿಂದಾಕ್ತು. ನೀವು ಹೇಳ್ಬೋದು, ಬ್ಯಾಂಕ್ ನಮಗೆ ಇಂಟ್ರೆಸ್ಟ್ ಕೊಡುತ್ತಲ್ಲ ಅಂತ. ನೀವೇ ಯೋಚನೆ ಮಾಡಿ ನೋಡಿ, 1 ವರ್ಷದಲ್ಲಿ 10,000 ಹಣವನ್ನು ತಿಂದಾಕಿ 6,500 ರೂಪಾಯಿ ಹಣವನ್ನು ಬಡ್ಡಿ ಅನ್ನೋ ದೊಡ್ಡ ಲೇಬಲ್ ಅಂಟಿಸಿ ನಮಗೆ ಕೊಟ್ಟರೆ ಅದು ನಷ್ಟ ಅಲ್ವಾ? ಅದೇ ನೀವು ಬ್ಯಾಂಕ್ ಕೇಳೋ 100 ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಪರ್ಸ್ನಲ್ ಲೋನ್ ಅಂತ ಕೇಳಿ ನೋಡಿ, ವರ್ಷಕ್ಕೆ ಮಿನಿಮಮ್ 12% ಬಡ್ಡಿಯನ್ನು ಚಾರ್ಜ್ ಮಾಡುತ್ತೆ. ಅದು ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ. ಇಲ್ಲಾಂದರೆ ಅದು 15% ಆಗ್ಬೋದು, 20% ಆಗಬಹುದು. ಬ್ಯಾಂಕ್ಗಳು ನಾವು ಡೆಪಾಸಿಟ್ ಮಾಡ್ತಿರೋ ಹಣವನ್ನು ಬೇರೆ ಬೇರೆ ದೇಶಗಳಲ್ಲಿ ವಿವಿಧ ರೀತಿಯ ಬಿಸ್ನೆಸ್, ರಿಯಲ್ ಎಸ್ಟೇಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ ವಾರ್ಷಿಕ 15 ರಿಂದ 20% ಲಾಭ ಮಾಡಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ವರ್ಷದಿಂದ ವರ್ಷಕ್ಕೆ ತಮ್ಮ ಆಸ್ತಿಯನ್ನು ಹೆಚ್ಚು ಮಾಡ್ಕೋತಾನೆ ಇದ್ದಾವೆ. ಆದರೆ ಇಲ್ಲಿ ದಡ್ರಾಗ್ತಿರೋರು ನಿಮ್ಮಂಥ ಜನಗಳು ಮಾತ್ರ. ನಮ್ಮ ದೇಶದ 12 ವರ್ಷದ ಇನ್ಫ್ಲೇಷನ್ ಚಾರ್ಟನ್ನು ನೋಡಿದ್ರೆ ಸರಾಸರಿ 6% ಅಷ್ಟೇ ಇನ್ಫ್ಲೇಷನ್ ಇದೆ. ಇವ್ನು ನೋಡಿದ್ರೆ 8 ರಿಂದ 10% ಇನ್ಫ್ಲೇಷನ್ ಅಂತಿದ್ದಾನಲ್ಲ ಅಂತ ನೀವು ಕೇಳಬಹುದು. ಆದರೆ ಈ ಇನ್ಫ್ಲೇಷನಿಂದ ಹೆಚ್ಚು ಹೊಡೆತ ತಿಂತಿರೋದು ಮಧ್ಯಮ ವರ್ಗದವರೇ. ಕಾರಣ, ಶ್ರೀಮಂತರು ತಮ್ಮ ಹಣವನ್ನು ಇನ್ಫ್ಲೇಷನನ್ನು ಮೀರಿ ಲಾಭ ತಂದು ಕೊಡಬಲ್ಲ ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ನಂತಹ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಡವರು ಆ ದಿನದ ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ. ಬಂದ ಕೂಲಿಯಲ್ಲಿ ಆ ದಿನದ ಖರ್ಚನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಕಳೆದೋಗ್ತಾರೆ.
ಆದರೆ ಮಿಡಲ್ ಕ್ಲಾಸ್ ಜನ ಹೆದರೋದು ಎರಡೇ ವಿಷಯಕ್ಕೆ. ಒಂದು, ಆರೋಗ್ಯ. ಎಲ್ಲಿ ಜೀವಕ್ಕೆ ಆಪತ್ತು ತರುತ್ತೋ ಅಂತ ಹಿಂದೆ ಮುಂದೆ ಯೋಚಿಸದೆ ಆಸ್ಪತ್ರೆಗೆ ಖರ್ಚು ಮಾಡ್ತಾರೆ. ಎರಡನೇದು ಎಜುಕೇಷನ್ ಸೆಕ್ಟರ್, ಶಿಕ್ಷಣ. ಎಲ್ಲ ಮಧ್ಯಮ ವರ್ಗದ ಜನರು ತಾವಂತೂ ಓದಲಿಲ್ಲ, ತಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು ಅಂತ ಒಳ್ಳೆ ಪ್ರೈವೇಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಕೂತಿರೋ ವ್ಯಕ್ತಿಗಳು ಉಚಿತವಾಗಿ ಸಿಗಬೇಕಿರೋ ಶಿಕ್ಷಣ ಮತ್ತು ಔಷಧಿಯನ್ನು ಮಾರಾಟಕ್ಕಿಟ್ಟು ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡಿತಾರೆ. ಇದರಿಂದಲೇ ನಮ್ಮ ದೇಶದಲ್ಲಿ ಮೆಡಿಕಲಲ್ಲಿ 14%, ಎಜುಕೇಷನಲ್ಲಿ 12% ಇನ್ಫ್ಲೇಷನನ್ನು ನಾವು ಪ್ರತಿ ವರ್ಷ ನೋಡಬಹುದು. ಇದೆಲ್ಲದರಿಂದ ತಪ್ಪಿಸ್ಕೊಂಡು ಅಷ್ಟೋ ಇಷ್ಟೋ ಉಳಿಸಿ RDನೋ FDನೋ ಮಾಡಿದ್ರೆ ಬರೋ ಇಂಟ್ರೆಸ್ಟ್ ಜೊತೆಗೆ ನಮ್ಮ ಹಣವನ್ನು ಇನ್ಫ್ಲೇಷನ್ ಅನ್ನೋದು ತಿಂದಾಗ್ತಿದೆ. ಈ ಕಾರಣದಿಂದನೇ ನಾನು ಹೇಳಿದ್ದು, ಒಂದು ಮಧ್ಯಮ ವರ್ಗದ ಕುಟುಂಬ ಸರಾಸರಿ 10% ಇನ್ಫ್ಲೇಷನನ್ನು ಪ್ರತಿ ವರ್ಷ ಫೇಸ್ ಮಾಡ್ತಿದೆ ಅಂತ. ಇವತ್ತು ನಾವು 1 ಲಕ್ಷ ದುಡ್ಡನ್ನು ಒಂದು ಕಬ್ಬಿಣದ ಪೆಟ್ಟಿಗೆಗೆ ಹಾಕಿ ಒಂದು ಕಡೆ ಇಟ್ಟರೆ ಅದು 2026ಕ್ಕೆ 92,000, 2027ಕ್ಕೆ 80,000, 2028ಕ್ಕೆ 74,000, 2029ಕ್ಕೆ 68,000, 2030ಕ್ಕೆ 62,000. ಹೀಗೆ ಹಣ ತನ್ನ ಮೌಲ್ಯವನ್ನು ಕಳ್ಕೊತಾ ಹೋಗುತ್ತೆ. ಹಾಗಾದರೆ ಈ ವಿಷಯ ಸರ್ಕಾರಗಳಿಗೆ ಗೊತ್ತಿಲ್ವಾ? ಅವರು ಈ ಇನ್ಫ್ಲೇಷನನ್ನು ಝೀರೋ ಮಾಡಿಬಿಡ್ಬೋದು ಅಲ್ವಾ? ಆಗ ಎಲ್ಲ ವಸ್ತುಗಳ ಬೆಲೆ ಯಾವುದೇ ಏರಿಕೆಯಾಗದೆ ಜನರು ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡಿ ಆಗ ಡಿಮ್ಯಾಂಡು ಹೆಚ್ಚಾಗಿ ಉತ್ಪಾದನೆ ಮಾಡೋದು ಹೆಚ್ಚಾಗುತ್ತೆ ಅಂತ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ಒಂದು ವಸ್ತುವನ್ನು ಯಾವಾಗ ತಗೊಂಡ್ರೂ ಅದೇ ಬೆಲೆ ಇರುತ್ತೆ ಅಂದರೆ ನಾವು ಆ ಸಮಯಕ್ಕೆ ಅಗತ್ಯ ಇರೋ ಅಷ್ಟೇ ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಇದರಿಂದ ಬೇಡಿಕೆ ಅನ್ನೋದು ಕಾಲಕ್ರಮೇಣ ಕಡಿಮೆ ಆಗುತ್ತೆ. ಜೊತೆಗೆ ಯಾರೋ ಒಬ್ಬ ಪ್ರೊಡಕ್ಷನ್ ಮಾಡ್ತಿದ್ದಾನೆ ಅಂದರೆ ಆತ ಮುಂದೆ ದಿನದಿಂದ ದಿನಕ್ಕೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ತಂದುಕೊಡುತ್ತೆ ಅನ್ನೋ ಉದ್ದೇಶದಿಂದನೇ ಉತ್ಪಾದನೆಗೆ ಕೈ ಹಾಕಿರ್ತಾನೆ. ಯಾವಾಗ ಲಾಭ ಅನ್ನೋದು ಕಾನ್ಸ್ಟೆಂಟ್ ಅಥವಾ ಕಡಿಮೆ ಆಗ್ತಾ ಬಂದಾಗ ಇದರಿಂದ ಅನೇಕ ಕಂಪನಿಗಳು ನೆಲಕಚ್ಚಿ ತುಂಬ ಜನ ನಿರುದ್ಯೋಗಿಗಳಾಗಬಹುದು. ಒಂದು ದೇಶದ ಆರ್ಥಿಕತೆನೇ ನೆಲಸಮ ಆಗಬಹುದು. ಆದ್ದರಿಂದ ಇನ್ಫ್ಲೇಷನ್ ಅನ್ನೋದು ಸರ್ವೇ ಸಾಮಾನ್ಯ. ಇನ್ಫ್ಲೇಷನ್ ಅನ್ನೋದು ಯಾವುದೋ ಒಂದು ದೇಶಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಉದಾಹರಣೆಗೆ ಎಲ್ಲರ ಮನೆಯಲ್ಲಿ ಬಳಸೋ ಅಡುಗೆ ಎಣ್ಣೆಯ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಕಾರಣ ಭಾರತ ಅತಿ ಹೆಚ್ಚು ಅಡುಗೆ ಎಣ್ಣೆಯನ್ನು ಉಕ್ರೇನ್ನಿಂದ ಆಮದು ಮಾಡ್ಕೊಂಡಿತ್ತು. ರಷ್ಯಾ ಮತ್ತು ಉಕ್ರೇನ್ ವಾರ್ ನಡೀತಿರೋ ಕಾರಣ ಸಪ್ಲೈಯಲ್ಲಿ ಕಡಿಮೆಯಾಗಿ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿ ಅಡುಗೆ ಎಣ್ಣೆಯ ಬೆಲೆ ಇವತ್ತಿಗೂ ಹೆಚ್ಚಾಗ್ತಾನೇ ಇದೆ. ಇನ್ಫ್ಲೇಷನನ್ನು ಸಂಪೂರ್ಣವಾಗಿ ಝೀರೋ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬದಲಿಗೆ ನಾವೇ ಬುದ್ಧಿವಂತರಾಗಿ ಆ ವರ್ಷದ ಇನ್ಫ್ಲೇಷನನ್ನು ಮೀರಿ ಲಾಭ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು. ಆಗಷ್ಟೇ ಇನ್ಫ್ಲೇಷನಿಂದ ತಪ್ಪಿಸ್ಕೊಳ್ಬಹುದು. ಹೇಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಹಣವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದೇ ರೀತಿ ಹೊಸ ವಿಷಯಗಳನ್ನು ನೀವು ತಿಳಿಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.